ನಮಸ್ಕಾರ ಸ್ನೇಹಿತರೆ, ಎಜುನೆಟಿಕ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2023-24ನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೆಯ ಎಲಿಜಿಬಲ್ ಲಿಸ್ಟ್ ಅಥವಾ ಅರ್ಹತಾ ಪಟ್ಟಿಯನ್ನ ನಿನ್ನೆ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಸ್ಕೂಲ್ ಎಜುಕೇಷನ್ ಸಿಎಸ್ಎಲ್ನ ವ್ಯಾಪ್ತಿನಲ್ಲಿ ಪ್ರಕಟಪಡಿಸಿದ್ದಾರೆ. ಹೌದು, ಎರಡನೇ ಅರ್ಹತಾ ಪಟ್ಟಿನ ಹೇಗೆ ನೋಡೋದು, ಯಾರ್ಯಾರ ಹೆಸರುಗಳಿದೆ, ಯಾವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಬೇಕು, ಅವರ ನೆಕ್ಸ್ಟ್ ಪ್ರೊಸೆಸ್ ಏನಾಗಿರುತ್ತೆ ಇತ್ಯಾದಿ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸ್ತಾ ಇದ್ರೆ ನಾನು ನೇರವಾಗಿ ಗೂಗಲ್ ನಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ, ಸರ್ವರ್ ಸಮಸ್ಯೆಗಳಿಂದ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಆದಾಗ್ಯೂ ಕೂಡ ಈಗ ಆ ಎಲ್ಲ ತಾಂತ್ರಿಕ ಸಮಸ್ಯೆಗಳ ನಿವಾರಣೆ ಆಗಿದೆ. ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಏನ್ ಕಾಣಿಸ್ತಾ ಇದೆ, ಈ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಸ್ ಯೂಶುವಲಿ ನಮಗೆ ಗೊತ್ತಿದೆ, ಈ 3 ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬಲಭಾಗದಲ್ಲಿ ಕೆಲವು ಇಂಟರ್ಫೇಸ್ ಗಳು ಓಪನ್ ಆಗುತ್ತೆ. ಆ ಪೈಕಿ ಸಿಎಸ್ಎಲ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ. ಸಿಎಸ್ಎಲ್ ಅಂದ್ರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್, ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡುವಂತಹ ಒಂದು ಸಂಸ್ಥೆ. ಎಸ್, ಗಮನಿಸ್ತಾ ಇದ್ರಿ, ಬಿಎಡ್ 23-24 ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಆರ್ಟ್ಸ್ ಅಂಡ್ ಕಟ್ ಆಫ್ ಇದೆ. ಹಾಗೆ ಕಟ್ ಆಫ್ ಅದರ್ ಕ್ಯಾಂಡಿಡೇಟ್ಸ್ ಕೂಡ ಕೊಟ್ಟಿರುವಂತದ್ದನ್ನು ಗಮನಿಸ್ತಾ ಇದ್ವಿ. ಮೊದಲಿಗೆ ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಪ್ರಕಟಣೆಯನ್ನ ನೋಡೋಣ. ಪ್ರಕಟಣೆಯನ್ನ ನೋಡ್ಬಿಟ್ಟು ನಂತರದಲ್ಲಿ ನಾವು ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ವ್ಯೂ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಏನ್ ಕೊಟ್ಟಿದ್ದಾರೆ ಪ್ರಕಟಣೆಯಲ್ಲಿ ಅನ್ನುವಂತಹ ಮಾಹಿತಿಗಳನ್ನ ಮೊದಲಿಗೆ ನೋಡಿಕೊಂಡು ನೆಕ್ಸ್ಟ್ ನಾವು ವೆರಿಫಿಕೇಶನ್ ಲಿಸ್ಟ್ ಅನ್ನ ಕೂಡ ನೋಡೋಣ. ಸೊ ದಟ್ ಯಾವಾಗ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕು ಏನು ಅನ್ನುವಂತಹ ವಿವರಗಳು ನಮಗೆ ಈಸಿಯಾಗಿ ಇಲ್ಲಿಂದ ಗೊತ್ತಾಗುತ್ತೆ. ಗಮನಿಸ್ತಾ ಇದ್ದೀರಿ, ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಪ್ರಕಟಣೆ. 2023-24ನೇ ಸಾಲಿನ ಬಿಎಡ್ ಕೋರ್ಸಿನ ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿಯನ್ನ 1/1/2024ರಂದು ಪ್ರಕಟಿಸಲಾಗುವುದು. ಈ ಅಭ್ಯರ್ಥಿಗಳು 2/1/2024ರಿಂದ 6/1/2024ರವರೆಗೆ ನೋಡಲ್ ಕೇಂದ್ರಗಳಲ್ಲಿ ಮೂಲ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳುವುದು. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟ್ www.schooloeducation.karnataka.gov.in ಅನ್ನ ಸಂಪರ್ಕಿಸಬೇಕು ಅಥವಾ ನಿಮ್ಮ ನೋಡಲ್ ಕೇಂದ್ರಗಳನ್ನು ಕೂಡ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಎರಡನೇ ಅರ್ಹತಾ ಪಟ್ಟಿನಲ್ಲಿ ಯಾರ್ಯಾರ ಹೆಸರಿದೆ ಅವರು ಇಂದಿನಿಂದ ಅಂದ್ರೆ 2ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿಸ್ಕೊಳ್ಬೇಕಾಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ಸೊ ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ರೌಂಡ್ಗೆ ಕನ್ಸಿಡರ್ ಆಗ್ತೀರಿ. ಇನ್ನ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರುಗಳಿದೆ ಅನ್ನುವಂತ ವಿವರಗಳನ್ನು ಕೂಡ ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ರಿ, ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ನಲ್ಲಿ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಫಾರ್ ಆರ್ಟ್ಸ್ ಅನ್ನುವಂಥದ್ದನ್ನ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಲಿಸ್ಟ್ ಅನ್ನ ಬಿಟ್ಟಿಲ್ಲ. ಆರ್ಟ್ಸ್ ಅಂದ್ರೆ ಆರ್ಟ್ಸ್ ನಲ್ಲಿ ಕಾಮರ್ಸ್ ಮತ್ತೆ ಆರ್ಟ್ಸ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾನು ನಿಮಗೆ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಆರ್ಟ್ಸ್ ಅಂದ್ರೆ ಬರೀ ಆರ್ಟ್ಸ್ ಅದಲ್ಲ, ಆರ್ಟ್ಸ್ ನಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೈನ್ಸ್ ನವರಿಗೆ ಮೊದಲ ಒಂದು ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನ ಬಿಟ್ಟಿದ್ರು, ಅಂದ್ರೆ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನ ಪರಿಗಣಿಸಿದ್ರು. ಹಾಗಾಗಿ ಅವರಿಗೆ ಮತ್ತೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ಬಿಟ್ಟಿಲ್ಲ. ಬಿಡ್ತಾರೋ ಏನೋ ನೋಡೋಣ ಕಾದು. ಆದ್ರೆ ಸದ್ಯಕ್ಕಂತೂ ಆರ್ಟ್ಸ್ ನ ಲಿಸ್ಟ್ ಅನ್ನ ಮಾತ್ರ ಬಿಟ್ಟಿದ್ದಾರೆ, ಜೊತೆಗೆ ಕಟ್ ಆಫ್ ವಿವರಗಳನ್ನು ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾದಂತಹ ಮಾಹಿತಿಗಳನ್ನು ಏನೇನು ಉಲ್ಲೇಖ ಮಾಡಿದ್ದಾರೆ ಈ ಒಂದು ಲಿಸ್ಟ್ ನಲ್ಲಿ ಅನ್ನುವಂತಹ ವಿವರಗಳನ್ನ ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ರಿ, ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು 2-year ಬಿಎಡ್ ಕೋರ್ಸ್ ಫಾರ್ ದ ಇಯರ್ 2023 ಅಂತ ಇದೆ. ಸೊ ಇಲ್ಲಿ ಮೊದಲಿಗೆ ಸೀರಿಯಲ್ ನಂಬರ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ, ಹಾಗೆ ಜೆಂಡರ್ ಇದೆ, ಕಾಂಬಿನೇಷನ್ ಇದೆ, ಆಮೇಲೆ ಟೋಟಲ್ ಪರ್ಸೆಂಟೇಜ್ ಅನ್ನುವಂಥದ್ದು ಇದೆ. ಸೊ ಇಷ್ಟು ಪರ್ಸೆಂಟೇಜ್ಗಳು ಆದಂತವರು ನೀವು ಈಗ ವೆರಿಫಿಕೇಶನ್ಗೆ ಕರೆದಿರುವಂತದ್ದನ್ನ ಗಮನಿಸ್ತಾ ಇದ್ವಿ. ಸುಮಾರು 271 ಪುಟಗಳಿದೆ. ಸುಮಾರು 271 ಪುಟಗಳ ವಿಸ್ತೃತವಾದಂತಹ ಒಂದು ಪಿಡಿಎಫ್ ಅನ್ನು ಪ್ರಕಟಪಡಿಸಿದ್ದಾರೆ. ಸೊ ಈ ಪಿಡಿಎಫ್ ನಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಆ ಹೆಸರನ್ನ ನೋಡಿಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ದಿನ ವೆರಿಫಿಕೇಶನ್ಗೆ ಕೂಡ ನೀವು ಹಾಜರಾಗಬೇಕಾಗತ್ತೆ. ಸೊ ನಿಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ಅಂದ್ರೆ ನಿಮ್ಮ ಪ್ರತಿ ಜಿಲ್ಲೆವಾರು ಅಥವಾ ಡಯಟ್ ವಾರು ಇದನ್ನ ಪ್ರಕಟಪಡಿಸಿರುವಂತದನ್ನ ಗಮನಿಸ್ತಾ ಇದ್ವಿ. ಸೊ ಆಯಾ ಜಿಲ್ಲೆಗಳಲ್ಲಿ ಅಥವಾ ಡಯಟ್ಗಳಲ್ಲಿ ನಿಮ್ದು ಹೆಸರು ಎಲ್ಲಿದೆ ಅದನ್ನ ನೋಡಿಕೊಂಡು ನೀವು 2ರಿಂದ 6ನೇ ತಾರೀಕಿನ ತನಕ ಯಾವಾಗ ಬೇಕಾದ್ರೂ ನೀವು ಅದನ್ನ ಅಟೆಂಡ್ ಮಾಡಬಹುದು. ಈ ಲಿಸ್ಟ್ ಅನ್ನ ನೇರವಾಗಿ ನಾನು ಟೆಲಿಗ್ರಾಮ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಯೂಸ್ ಮಾಡ್ಕೊಳ್ಳಿ. ಹಾಗೆ ನಾವು ಕಟಪ್ ಅನ್ನು ಒಂದ್ಸಲ ನೋಡ್ಕೊಂಡ್ ಬಿಡೋಣ. 2ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ ಮಾತ್ರ ನಿಮಗೆ ವೆರಿಫಿಕೇಶನ್ಗೆ ಅವಕಾಶ ಇರುತ್ತೆ, ದಯವಿಟ್ಟು ಗಮನಿಸಿ. ಆಮೇಲೆ ಮತ್ತೆ ನಿಮಗೆ ವೆರಿಫಿಕೇಶನ್ಗೆ ಅವಕಾಶ ಇರೋದಿಲ್ಲ. ಅಂಡ್ ಕಟಪ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮೊದಲ ಲಿಸ್ಟ್ ನಲ್ಲಿ 78, 79 ನಿಂತಿತ್ತು. ಅಂಡ್ ಈಗ ಜಿಎಂ ಅವರಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 73, ಫಿಮೇಲ್ಗೆ 73 ಇದೆ. ಕನ್ನಡ ಮಾಧ್ಯಮದಲ್ಲಿ 74 ಇದೆ, ಫಿಮೇಲ್ಗೂ ಕೂಡ 74 ಇದೆ. ಹಾಗೆ ಎಸ್ಸಿ ನಲ್ಲಿ 73 ಗಮನಿಸ್ತಾ ಇದೀವಿ. ಎಸ್ಟಿ ನಲ್ಲೂ ಕೂಡ 73 ಇದೆ. ಕ್ಯಾಟಗರಿ 1 ನಲ್ಲೂ ಕೂಡ 73 ನಿಗದಿಪಡಿಸಿದ್ದಾರೆ. 2A ನಲ್ಲಿ 72 ಇದೆ.
2B ನಲ್ಲಿ ಕೂಡ 72 ಇದೆ. ಹಾಗೆ 3A ನಲ್ಲಿ 66ಕ್ಕೆ ನಿಲ್ಲಿಸಿದ್ದಾರೆ, 66, 68ಕ್ಕೆ. ಅಂಡ್ 3B ನಲ್ಲಿ 73ಕ್ಕೆ ಕಟಪ್ ಅನ್ನು ನಿಲ್ಲಿಸಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಇಷ್ಟು ಈ 2023-24ನೇ ಸಾಲಿನ ಎರಡನೇ ಒಂದು ಅರ್ಹತಾ ಪಟ್ಟಿಗೆ ಸಂಬಂಧಪಟ್ಟಂತ. ಇದರಲ್ಲಿ ನಿಮ್ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಹೆಸರಿತ್ತು ಅಂದ್ರೆ ಅನೆಕ್ಸರ್ 6 ನ ಜೊತೆಗೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಇಮಿಡಿಯೇಟ್ಲಿ ಸೆಟಪ್ ಮಾಡಿಕೊಂಡು ಇವತ್ತಿನಿಂದ 6ನೇ ತಾರೀಕಿನ ತನಕ ಯಾವುದೇ ಒಂದು ದಿನದಲ್ಲಿ ನೀವು ನಿಮ್ಮ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮನ್ನ ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ಅಥವಾ ಎರಡನೇ ಕಾಲೇಜು ಸಹಿತ ಸೀಟು ಹಂಚಿಕೆ ಪಟ್ಟಿನಲ್ಲಿ ನಿಮ್ಮ ಹೆಸರನ್ನ ಪ್ರಕಟಪಡಿಸುವ ಸಾಧ್ಯತೆಗಳು ಇರುತ್ತೆ. ಸೊ ಈ ಒಂದು ಲಿಸ್ಟ್ ನಲ್ಲಿ ಯಾರ್ಯಾರು ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಈ ಕುರಿತಾದ ಇನ್ನಷ್ಟು ಮಾಹಿತಿಗಳು ಟೆಲಿಗ್ರಾಮ್ ನಲ್ಲಿ ಇರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.